ಹಾಯ್ ಫ್ರೆಂಡ್ಸ್, ಫಸ್ಟು ಇವತ್ತು ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಹೊಸ ವರ್ಷ ನಮಗೆಲ್ಲ, ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿರ್ತಾರೆ, ಹಬ್ಬದ ಅಡುಗೆ ಮಾಡಿರ್ತಾರೆ. ಯಾರ್ಯಾರು ಹಬ್ಬ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಯುಗಾದಿ ಹಬ್ಬ ಶುಭಾಶಯಗಳು. ತುಂಬ ಜನ ಹಳ್ಳಿಗಳಿಗೆ ಊರಿಗೆಲ್ಲ ಹೋಗಿರ್ತಾರೆ, ಅಂದರೆ ತುಂಬ ಜನ ಹಳ್ಳಿಗಳಲ್ಲಿ ಹಬ್ಬ ಮಾಡೋದು ಜಾಸ್ತಿ. ಹಾಗಾಗಿ ಹಳ್ಳಿಲಿರೋ ಜನಕ್ಕೆ ಕೂಡ ತುಂಬ ಹಬ್ಬ ವಿಶೇಷ ಈ ಸಾರಿ. ಎಲ್ಲರೂ ಹಬ್ಬ ಮಾಡ್ಕೊಂಡಿರ್ತಾರೆ ಅಂದ್ಕೊಂಡಿದ್ದೀನಿ. ನಾನು ಸಿಂಪಲಾಗಿ ಪೂಜೆ ಮಾಡಿರೋ ವಿಡಿಯೋ ಇವಾಗ ಹಾಕಿರೋದು. ನಾನು ಇವತ್ತು ಒಂದು ದಿನ ಏನೇನು ಮಾಡಿದೆ ಅನ್ನೋದನ್ನು ಈ ವಿಡಿಯೋ ಪೂರ್ತಿ ತೋರಿಸ್ತೀನಿ. ಫಸ್ಟ್ ಬೆಳಗ್ಗೆ ಎದ್ದು ಸ್ವಲ್ಪ ದೇವ್ರಿಗೆ ಏನೇನು ಬೇಕು ನೈವೇದ್ಯ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡ್ವಿ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಏನೇನಿತ್ತು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ರೈಸು, ಕಾಳು ಎಲ್ಲ ಮಾಡಿಟ್ಮೇಲೆ ನಾನು ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಇಲ್ಲೇ ನಮಗೆ ನಿಯರ್ ಆಗಿರೋಂಥ ಗಿರಿಯಸ್ ಹೋಗಿದ್ವಿ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ ಹೇಳಿದ್ನಲ್ಲ, ಈ ವಿಡಿಯೋದಲ್ಲಿ ಏನು ಶಾಪ್ ಮಾಡಿದ್ದೀನಿ ಅಂತ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಫಸ್ಟು ನಾವು ಹೋಗ್ತಾನೆ ಎಂಟ್ರೆನ್ಸಲ್ಲಿ ಏನೇನಿತ್ತು ಅಂತ ನೋಡ್ಕೊಂಡು ಹೋದ್ವಿ. ಈ ಸಾರಿ ಗಿರಿಯಸ್ ಶೋರೂಮಲ್ಲಿ ಹೊಸ್ದಾಗಿ ಶೋರೂಮ್ ಆಗಿರೋದು. ಇದು ಸುಮಾರು ಒಂದು 3 ಫ್ಲೋರ್ ತನಕ ಇದೆ ಇಲ್ಲಿ. ಇದು ನಿಯರ್ ಬೊಮ್ಮನಹಳ್ಳಿ ಬರುತ್ತೆ, ಬ್ಯಾಂಗ್ಳೂರಲ್ಲಿ. ಎಲ್ಲ ನೋಡಿಕೊಂಡು ನಾವು ಒಂದು ಲಾಸ್ಟ್ ಆಪ್ಷನ್ ಹತ್ರ ಹೋದ್ವಿ. ಏನಕ್ಕೆ ಹೋಗಿದ್ದೀವಿ ಅಂತ ಮುಂದೆ ನೋಡ್ಬೋದು ನೀವು. ನಿಮ್ಗೆ ಇಂಟ್ರೆಸ್ಟಾಗಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ನಾನು ಇಲ್ಲಿಂದ ಅವ್ರು ನಮ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರು ಅನ್ನೋದ್ರ ಮೇಲೆ ವಾಯ್ಸ್ ನಿಮ್ಗೆ ನೆಕ್ಸ್ಟ್ ಅದು ಕಂಟಿನ್ಯೂಷನ್ ಆಗುತ್ತೆ. ಬಟ್ ಇವಾಗ ಸ್ವಲ್ಪ ನ್ಯೂ ಐಟಮ್ಸ್ ಎಲ್ಲ ಇದ್ದಿದ್ದಕ್ಕೆ ನಾವು ಕೂಡ ಒಂದು ಸ್ವಲ್ಪ ಏನೇನಿದೆ ಅಂತ ನೋಡೋಣ ಹಂಗೆ ಅಂತ ಹುಡ್ಕೊಂಡು ಹೋದೆ. ಎಲ್ಲ ನೋಡಿದ್ಮೇಲೆ ಲಾಸ್ಟಲ್ಲಿ ಒಂದು ಜಾಗದಲ್ಲಿ ನಿಂತ್ವಿ ನೋಡಿ, ಅದನ್ನು ತೋರಿಸ್ತಾ ಇದ್ದೀನಿ. ಬಟ್ ಹೊಸ ಐಟಮ್ಸ್ ಇರೋದನ್ನು ಸ್ವಲ್ಪ ನೋಡಿದ್ರೆ ನಮಗೊಂದು ಏನೋ ನೋಡ್ಕೊಂಬಂದ್ವಲ್ಲ ಅನಿಸುತ್ತೆ. ಬಟ್ ಫ್ರಿಜ್ಗಳಲ್ಲಿ ತುಂಬ ಆಪ್ಷನ್ಗಳಿತ್ತು. ನೆಕ್ಸ್ಟ್ ಎಲ್ಲ ಫ್ರಿಜ್ಗಳೆಲ್ಲ ನೋಡಿಕೊಂಡು ನಾವು ಒಂದು ಲಾಸ್ಟ್ ಹತ್ರ ಬಂದೆ ಅಂತ ಹೇಳಿದ್ನಲ್ಲ, ಡಿಶ್ ವಾಶ್ ನೋಡೋಕ್ಕೆ ಅಂತ ಹೋಗಿದ್ದಿದ್ದು ನಾವು. ಅದರಲ್ಲಿ ಏನೇನು ಆಪ್ಷನ್ಸ್ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ಅಂತ. ಏನು ಡಿಶ್ ವಾಶಲ್ಲಿ 2-3 ಬ್ರ್ಯಾಂಡ್ ಇತ್ತು. ಬಾಷ್ ಕಂಪ್ನಿದು, ಎಲ್ ಜಿದೆಲ್ಲ ಅವರೆಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ರು. ಅವ್ರ ಡೀಟೇಲ್ಸ್ ಹೇಳಿದೆಲ್ಲ ನಿಮಗೂ ಯೂಸ್ ಆಗುತ್ತೆ ಅನ್ನಿಸ್ತು ನನಗೆ. ಅದಕ್ಕೆ ಅವ್ರ ಡೀಟೇಲ್ಸ್ ಹೇಳಿರೋ ವಿಡಿಯೋನ ಪೂರ್ತಿ ಹಂಗೆ ಕಂಟಿನ್ಯೂಷನ್ ಮಾಡ್ತೀನಿ. ಸ್ಟೀಮ್ ಅಂತ ಬಂದರೆ ಸೊ ಹೈಜಿನ್ ಎಕ್ಸಾಂಪಲ್ಲು, ನೀವು ಸ್ಟೋರೇಜ್ ಮಾಡಿರ್ತೀರಲ್ಲ, ಸ್ಟೋರೇಜ್ ಮಾಡಿದಾಗ ಫಸ್ಟ್ ಟೈಮು ಸ್ಟೀಮು 5 to 10 minutes ಸ್ಟೀಮ್ ಬರುತ್ತೆ. ಆ ಸ್ಟೀಮ್ ಆದಮೇಲೆ ಏನಾಗುತ್ತೆ, ವಾಶು ರಿನ್ಸು ಆಗುತ್ತೆ. ಫಸ್ಟು ಆ ಗಲೀಜ್ ಏನಿರುತ್ತೋ ಆ ಗಲೀಜ್ ರಿಮೂವ್ ಮಾಡೋಕ್ಕೆ ಮೃದು ಮಾಡುತ್ತೆ. ರಿಮೂವ್ ಮಾಡೋದಕ್ಕೆ ಸ್ಟೀಮ್ ಜನ್ರೇಟ್ ಆಗುತ್ತೆ. ಮತ್ತು 99.999 ವರೆಗೂ ಬ್ಯಾಕ್ಟೀರಿಯಾಸ್ ಕಿಲ್ ಆಗುತ್ತೆ, ಬ್ಯಾಕ್ಟೀರಿಯಾಸ್ ಅಡಗಿ ಬಿಡಲ್ಲ. ಈ ಥರ ಆಪ್ಷನ್ ಬರುತ್ತೆ. ಮತ್ತು ಇದರಲ್ಲಿ ಬಂದು ಟಚ್ ಪ್ಯಾನಲ್ ಬರುತ್ತೆ, ಬಟನ್ ಪ್ಯಾನಲ್ ಬರಲ್ಲ. ಟಚ್ ಪ್ಯಾನಲ್ ಅಂದರೆ ವಾಟರ್ ಪ್ರೂಫ್ ಟಚ್ ಪ್ಯಾನಲ್ ಇದೆ. ಸೊ ನೀವೇನು ಪ್ರೋಗ್ರಾಮ್ ಯೂಸ್ ಮಾಡಿದ್ರು ಕೂಡ ಟಚ್ ಮಾಡಿದ್ರೆ, ಈಗ ಮೊಬೈಲಲ್ಲಿ ಯಾವ ಥರ ಟಚ್ ಮಾಡ್ತೀರಾ, ಸೊ ಆ ಥರ ಟಚ್ ಮಾಡೋ ಆಪ್ಷನ್ ಇದೆ. ಆ ಥರ ವಿತ್ ಇನ್ವರ್ಟರ್ ಮೋಟರ್ ಬರುತ್ತೆ ನಿಮಗೆ. ಇನ್ವರ್ಟರ್ LG ಥಿಂಕ್ಯೂ ವಿತ್ ವೈಫೈ ಮಾಡಲ್ ಬರುತ್ತೆ, ವಿತ್ ಇನ್ವರ್ಟರ್ ಬರುತ್ತೆ. ವೈಫೈ ಮಾಡಲ್ ಅಂದರೆ ವೈಫೈ ಕನೆಕ್ಟ್ ಮೊಬೈಲಿಂದ ಆಪ್ರೇಟ್ ಮಾಡ್ಬೋದು. ಕೇಳಿಸ್ಕೊಂಡ್ರಲ್ಲ, ಇದು ಆಪ್ರೇಟಿಂಗ್ ಎಲ್ಲ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಸರಿ, ಅವ್ರು ಹೇಳಿದ್ದನ್ನು ಪೂರ್ತಿ ಎಲ್ಲ ಕೇಳಿಸ್ಕೊಂಡ್ವಿ. ನಿಮಗೇನಾದರೂ ಯೂಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಈ ವಿಡಿಯೋದಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಸ್ವಲ್ಪ ಮಕ್ಕಳಿಗೆ ಶೂ ಎಲ್ಲ ಬೇಕಾಗಿತ್ತು. ಈಗ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ಶಾಪಿಂಗ್ ಹೋಗಿದ್ವಿ. ಸ್ವಲ್ಪ ಶೂಸು ಎಲ್ಲ ತೊಗೊಂಡು ಮನೆಗೆ ರಿಟರ್ನ್ ಆದ್ವಿ.